ರಾಜ್ಯ ಸರ್ಕಾರ ಮತ್ತೊಮ್ಮೆ ಸಾಮಾಜಿಕ ಮತ್ತು ಶೈಕ್ಷಣಿಕ ವರದಿಯನ್ನು ಸಮೀಕ್ಷೆ ಮಾಡೋದಕ್ಕೆ ಮುಂದಾಗ್ತಾಯಿದೆ. ಅದರಲ್ಲೂ ಕೂಡ ಜಾತಿ ಗಣತಿಯ ಒಂದು ಉದ್ದೇಶವನ್ನು ಇಟ್ಕೊಂಡು ರಾಜ್ಯ ಸರ್ಕಾರ ಮಾಡ್ತಾಯಿದೆ ಅನ್ನೋಂಥ ಆರೋಪಗಳು ಕೇಳಿಬರ್ತಿದ್ದಾವೆ. ಅದರಲ್ಲೂ ಕೂಡ ಸರ್ ಇವತ್ತು ಕ್ರಿಶ್ಚಿಯನ್ ವಿಚಾರ ಸಾಕಷ್ಟು ಎಲ್ಲದಕ್ಕೂ ಕ್ರಿಶ್ಚಿಯನ್ ಜಾತಿಗಳನ್ನ ಸೇರಿಸುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ನೀವು ಕೂಡ ಮಾಜಿ ಗೃಹ ಸಚಿವರು, ಇದನ್ನೆಲ್ಲ ಹೇಗೆ ನೋಡ್ತೀರಿ ಸರ್? ಸರ್, ಇವತ್ತು ಕಾಂಗ್ರೆಸ್ಸಿನ ಹೈಕಮಾಂಡು ಕ್ರಿಶ್ಚಿಯನ್ ಮಿಷನರಿಗಳ ಹಿಡಿತದಲ್ಲಿದೆ. ಆ ಮಿಷನರಿ ಹೇಳ್ದಂಗೆ ದೇಶ ನಡೆಸಬೇಕು ಅಂತ ಇದೆ. ಇದು ಜನಕ್ಕೆ ಗೊತ್ತಾಗಿ ಕಾಂಗ್ರೆಸ್ಸನ್ನೇ ದೂರ ಮಾಡ್ತಾ ಇದ್ದಾರೆ. ಕರ್ನಾಟಕ ಸರ್ಕಾರದ ಮೇಲೆ ಕೂಡ ಈ ಒತ್ತಡ ಇದೆ. ಹಾಗಾಗಿ ಕ್ರಿಶ್ಚಿಯನ್ ಮಿಷನರಿಗಳಿಗೆ ಉಪಯೋಗ ಆಗುವ ಹಾಗೆ ಕ್ರಿಶ್ಚಿಯನ್ ಮಿಷನರಿಗಳ ಆಣತಿಯಂತೆ ಈ ಸರ್ಕಾರ ಇವತ್ತು ನಡೆಯುವಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ಧರ್ಮವನ್ನು ಒಡೆಯುವಂಥ, ಜಾತಿಗಳನ್ನು ಒಡೆಯುವಂಥ ಮತಾಂತರ ನಿಷೇಧ ಮಸೂದೆ ಕಾಯ್ದೆ ಕರ್ನಾಟಕದಲ್ಲಿ ಇದ್ದರೂ ಕೂಡ ಇವತ್ತು ಮತಾಂತರ ಮಾಡುವಂಥ ಮಿಷನರಿಗಳಿಗೆ ದೊಡ್ಡ ಶಕ್ತಿಯನ್ನು ನೀಡ್ತಕ್ಕಂಥ ಕೆಲಸವನ್ನು ಸಿದ್ದರಾಮಯ್ಯ ಸರ್ಕಾರ ಮಾಡ್ತಾಯಿದೆ. ಇದನ್ನು ನಾನು ಖಂಡಿಸ್ತೇನೆ. ಯಾವ ಒಕ್ಕಲಿಗ ಕ್ರೈಸ್ತ ಮತ್ತು ಲಿಂಗಾಯತ ಕ್ರೈಸ್ತ, ಈಡಿಗ ಕ್ರೈಸ್ತ ಏನಿದ್ರ ಅರ್ಥ ಏನು? ಎಲ್ಲ ಜಾತಿಯಿಂದಲೂ ಕೂಡ ಮತಾಂತರ ಆಗಬೇಕು ಅನ್ನುವಂಥದ್ದು. ಮತಾಂತರ ಆಗಿರ್ತಕ್ಕಂಥವ್ರು ಅದು ಆ ಜಾತಿಯಲ್ಲಿ ಆ ಧರ್ಮದಲ್ಲಿ ಕ್ಲೈಮ್ ಮಾಡಬೇಕು. ಅದರ ಮೂಲ ಯಾಕೆ ಅದನ್ನ ಹೆಸರುಗಳನ್ನು ಇಡ್ತಾರೆ? ಇದರ ಅರ್ಥ ಏನು? ಇದಕ್ಕೆ ಎಲ್ಲಿ ಇವರಿಗೆ ಅಧಿಕಾರ ಯಾರು ಕೊಟ್ಟಿದ್ದಾರೆ? ಈ ರೀತಿಯಲ್ಲಿ ಒಂದು ಕ್ಷೋಭೆಯನ್ನು ನಿರ್ಮಾಣ ಮಾಡ್ತಕ್ಕಂಥ ಕೆಲಸವನ್ನು ಸಿದ್ದರಾಮಯ್ಯನವರು ಮಾಡ್ತಾಯಿದ್ದಾರೆ. ಮೊದಲಿಂದನೂ ಕೂಡ ಪೂರ್ವಾಗ್ರಹ ಪೀಡಿತರು, ನಮ್ಮ ಸನಾತನ ಮೌಲ್ಯಗಳನ್ನು, ಹಿಂದೂ ಧರ್ಮವನ್ನು ಒಡಿತಕ್ಕಂಥ ಪೂರ್ವಾಗ್ರಹ ಪೀಡಿತವಾಗಿರ್ತಕ್ಕಂಥ ಮಾನಸಿಕತೆ ಸಿದ್ದರಾಮಯ್ಯನವರು ಮತ್ತು ಅವರ ಹೈಕಮಾಂಡ್ ಕಡೆಯಿಂದ ಇವತ್ತು ನಡೀತಾ ಇದೆ. ಜನ ಇದರ ವಿರುದ್ಧ ದಂಗೆ ಹೇಳ್ತಾರೆ, ದಂಗೆ ಖಂಡಿತ ಹೇಳ್ತಾರೆ. ಯಾಕಂದರೆ ಜನರ ಭಾವನೆಗಳಿಗೆ ಮೇಲೆ ಹೊಡೆತ ಕೊಡ್ತಾ ಇದ್ದಾರೆ. ಖಂಡಿತವಾಗೂ ಜನ ಸಹಿಸೋದಿಲ್ಲ. ಇವತ್ತು ವೀರಶೈವ ಲಿಂಗಾಯತ ಮಹಾಸಭಾ ಧರ್ಮದ ಕಾಲಮ್ನಲ್ಲಿ ಧರ್ಮವನ್ನು ಬರೆಸಿ ಅನ್ನುವಂಥದ್ದು, ಏನು ಇತರೆ ಕಾಲಮ್ನಲ್ಲಿ ವೀರಶೈವ ಧರ್ಮ ಅಂತಲೇ ಬರೆಸಿ ಅಂತ ಹೇಳ್ತಿದ್ದೆ. ಈ ರೀತಿ ಅವಕಾಶ ಇಲ್ಲ ಆದರೂ ಕೂಡ ಸರ್ಕಾರ ಅದಕ್ಕೆ ಅವಕಾಶ ಮಾಡಿಕೊಡ್ತಿದೆ. ಸರ್, ಇದೆಲ್ಲವೂ ಕೂಡ ಸಿದ್ದರಾಮಯ್ಯ ಪ್ರಚೋದಿತವಾದಂಥ ಕಾರಣ. ಇದಕ್ಕೆ ಇಲ್ಲದ್ರೆ ಸುಮ್ಮನೆ ಎಲ್ಲರೂ ಕೂಡ ಇದ್ದರು. ಅವ್ರವ್ರ ಧರ್ಮ, ಅವ್ರವ್ರ ಆಚರಣೆ, ಅವ್ರವ್ರ ಮತಾಚರಣೆ ಮಾಡ್ಕೊಂಡು ಅಭಿವೃದ್ಧಿ ಕಡೆ ನೋಡ್ತಾಯಿದ್ರು. ಅನಾವಶ್ಯಕವಾಗಿ ಜನರ ಮನಸ್ಸನ್ನು ಕೆಡಿಸುವಂಥ ಕೆಲಸ ಸಿದ್ದರಾಮಯ್ಯ ಮಾಡ್ತಾಯಿದ್ದಾರೆ. ಮತ್ತು ಸನಾತನ ಧರ್ಮದ ಇವೆಲ್ಲವೂ ಕೂಡ ವಿಭಾಗಗಳು, ವೀರಶೈವ ಇರ್ಬೋದು, ಲಿಂಗಾಯತ ಇರ್ಬೋದು, ಬಸವ, ಬುದ್ಧ, ಶಂಕರಾಚಾರ್ಯರು ಇವರೆಲ್ಲರೂ ಕೂಡ ಸನಾತನ ಧರ್ಮದ ಮೌಲ್ಯಗಳನ್ನು ಆಗಾಗ ವಿಮರ್ಶೆ ಮಾಡ್ತಾ ಬಂದಿದ್ದಾರೆ. ಅದಕ್ಕೊಂದು ಪರಿವರ್ತನೆಯನ್ನು ತಂದಿರತಕ್ಕಂಥ ಕೆಲಸ ಇವತ್ತು ಮಾಡ್ತಾರೆ. ವಿಚಾರದಲ್ಲಿ ಕೂಡ SIT ತನಿಖೆ ನಡೀತಿದೆ, ಸಾಕಷ್ಟು ವಿಳಂಬ ಆಗ್ತಿದೆ ಅನ್ನುವಂಥ ಒಂದು ಮಾತುಗಳು ಕೇಳಿ ಬರ್ತಾ ಇದೆ. ಇಲ್ಲೂ ಕೂಡ ಒಂದಿಷ್ಟು ಮತಾಂತರದ ವಿಚಾರಗಳು ಓಡಾಡ್ತಿರುವಂಥ ವಿಳಂಬ ಅಲ್ಲ ಸರ್, ಇದು ದಿಕ್ಕೆಟ್ಟು ಹೋಗ್ತಾ ಇದೆ. ಧರ್ಮಸ್ಥಳದ ಪ್ರಕರಣ ದಿಕ್ಕು ಕೆಟ್ಟಿ ಹೋಗ್ತಾ ಇದೆ. ನಾವೆಲ್ಲರೂ ಕೂಡ SITಯನ್ನು ಸ್ವಾಗತ ಮಾಡಿದ್ವಿ. ಬಟ್ SITಗೆ ಪೂರ್ಣ ಸ್ವಾತಂತ್ರ್ಯ ಕೊಡಲಿಲ್ಲ. ನಾವು ಹೇಳ್ದಂಗೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಇವತ್ತು ಯಾರನ್ನೂ ಅರೆಸ್ಟ್ ಮಾಡಲಿಲ್ಲ, ಏನೂ ಇಲ್ಲ. ಜನ ಕುತೂಹಲದಿಂದ ನೋಡ್ತಾ ಇದ್ದಾರೆ. ನೀವು ಮೀಡಿಯಾದವರು ಕೂಡ ಇವತ್ತು ಪ್ರಚಾರ ಮಾಡ್ತಾ ಇದ್ದೀರಿ. ಜನ ಇದನ್ನೇನೋ ಒಂದು ಮನರಂಜನೆ ರೀತಿ ನೋಡ್ತಾ ಇದ್ದಾರೆ. ಭಾವನಾತ್ಮಕವಾಗಿ ಧರ್ಮಸ್ಥಳದ ಹೆಸರನ್ನು ಕೆಡಿಸ್ಲಿಕ್ಕಾಗಿ ಮಾಡಿರ್ತಕ್ಕಂಥ ಮಿಷನರಿಗಳು ಮತ್ತು ನಗರ ನಕ್ಸಲರ ಭಾಳ ದೊಡ್ಡ ಕೃತ್ಯ ಇದು. ಅದಕ್ಕೆ ಸರ್ಕಾರ ಬಲಿಯಾಗಿದೆ. ಸರ್, ಇವತ್ತು ಗ್ಯಾರಂಟಿ ಯೋಜನೆಗಳು ಹೊರೆಯಾಗಿದೆ ಅನ್ನೋ ಕಾರಣಕ್ಕೆ BPL ಕಾರ್ಡ್ಗಳು ರದ್ದಾಗ್ತಿದೆ. ಕೇಂದ್ರ ಸರ್ಕಾರ ನಿಯಮಗಳನ್ನ ಮಾಡಿದೆ, ಹೀಗಾಗಿ ನಾವು ರದ್ದು ಮಾಡ್ತಿದ್ವಿ ಅಂತ ಹೇಳ್ತಿದ್ದಾರೆ. ಎಲ್ಲೋ ಒಂದು ಕಡೆ ಗ್ಯಾರಂಟಿಗಳಿಗೆ ಹಣ ಹೊಂದಿಸೋಕೆ ಆಗ್ತಿಲ್ಲ ಸರ್ಕಾರ? ಆಗ್ತಾ ಇಲ್ಲ ಸರ್. ಎಲ್ಲ ಸುಲಿಗೆನೂ ಮಾಡಿದ್ರು. ಎಲ್ಲ ತೆರಿಗೆ ಪೆಟ್ರೋಲ್, ಡೀಸೆಲ್ಲು, ಸ್ಟ್ಯಾಂಪ್ ಪೇಪರು, ವಿದ್ಯುತ್ ಧಾರಣೆ ಪ್ರತಿಯೊಂದನ್ನು ಕೈಗೆಟುಕದಿದ್ದಂಥ ರೀತಿಯಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಮಾಡಿದೆ. ಆದರೂ ಕೂಡ ಖಜಾನೆ ತುಂಬಿಸ್ಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅದನ್ನು ಮೊಟಕು ಮಾಡುವಂಥ ಇವತ್ತು BPL ಕಾರ್ಡ್ಗಳನ್ನು ಕಮ್ಮಿ ಮಾಡಿ ಅದರಿಂದ ತಪ್ಪಿಸ್ಕೊಳ್ಳುವಂಥ ಇನ್ನೇನೇನು ಮಾಡ್ತಾ ಇದ್ದಾರೆ. ಇವರಿಗೆ ಯಾವುದನ್ನು ಕೂಡ ನಿರ್ವಹಿಸ್ಲಿಕ್ಕೆ ಆಗ್ತಾಯಿಲ್ಲ. ಅಧಿಕಾರಕ್ಕೆ ಬರಬೇಕಾಗಿತ್ತು, ಏನು ಆಶ್ವಾಸನೆ ಕೊಟ್ಟರು, ನಡೀತದೆ ಅಂತ ಮಾಡಿದ್ರು. ಈಗ ಇವರು ಬೀಸಿದ ಬಲೆಗೆ ಇವರೇ ಸಿಕ್ಕಾಕೊಂಡಿದೆ. ಸರ್, ಕೊನೆಯ ಪ್ರಶ್ನೆ, ಇವತ್ತು ಯತ್ನಾಳ್ ಅವರ ಮೇಲೆ ಒಂದು ದಲಿತ ಪರ ಸಂಘಟನೆಗಳು ಕೇಸನ್ನು ದಾಖಲು ಮಾಡಿದ್ದಾವೆ. ಎಲ್ಲೂ ಕೂಡ ಹೋದರೆ ಕೂಡ ಅವರ ಮೇಲೆ FIR ದಾಖಲಾಗ್ತಿರುವಂಥದ್ದು ಆಗ್ತಿದೆ. ದಲಿತರನ್ನು ಅಪಮಾನ ಮಾಡೋದು ಒಂದು ಕಡೆ ಆದರೆ FIR ಕೇಸ್ ದಾಖಲಾಗುವಂಥದ್ದು. ಯತ್ನಾಳ್ ಅವರೆಲ್ಲೋ ಒಂದು ಕಡೆ ಪ್ರಚಾರಕ್ಕೋಸ್ಕರ ಮಾತಾಡಿ ವಿವಾದ ಸೃಷ್ಟಿ ಮಾಡಿದರು. ನಾನು ಯತ್ನಾಳ್ ಅವ್ರ ಬಗ್ಗೆ ಪ್ರತಿಕ್ರಿಯೆ ಕೊಡಲಿಕ್ಕೆ ಹೋಗೋದಿಲ್ಲ. ಈಗ ಅವರು ನನ್ನ ಪಕ್ಷದಲ್ಲಿ ಇಲ್ಲ. ಅವರು ಸರ್ವತಂತ್ರ ಸ್ವತಂತ್ರರು. ಹಾಗಾಗಿ ಅವ್ರು ಏನು ಮಾತಾಡಿದ್ರು ಅವರೇ ಉತ್ತರ ಕೊಟ್ಟರು. ಇದಿಷ್ಟು ಮಾಜಿ ಗೃಹ ಸಚಿವರಾದಂಥ ಆರಗ ಜ್ಞಾನೇಂದ್ರ ಅವರ ಮಾತು. ಕ್ಯಾಮರಾ ಪರ್ಸನ್ ಶಿವು ಜೊತೆ ದುರ್ಗೇಶ್ ನಾಯ್ಕ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.